ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಮ್ಮನೆಲ್ಲ ನೋಡಿರ್ತೀರಾ, ತೊಗೊಂಡೆ ಕಾರ್ನ. ಬಟ್ ನಾನು ವೀಡಿಯೋ ಹಾಕಿರಲಿಲ್ಲ, ಸುಮಾರು ದಿವಸ ಆಗಿತ್ತು. ಹತ್ತತ್ರಗೆ 1.5 ತಿಂಗಳಾಯ್ತು ನಾನು ತಗೊಂಡು. ಬಟ್ ಎಲ್ಲೂ ಹಾಕಿರಲಿಲ್ಲ. ಬಟ್ ಹೇಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಹೇಳೋಂಥ ಟೈಮು ಬಂದಿರಲಿಲ್ಲ. ಪರವಾಗಿಲ್ಲ, ಇನ್ನೊಂದು ಸಲ ಹೇಳೋಣ ಹಂಗೆ ಹಿಂಗೆ ಅಂದ್ಕೊಂಡು ಹಂಗೇ ನೋಡಿದೆ. ಬಟ್ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ಮೇಲೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರು, ದಯವಿಟ್ಟು ನೀವು ವೀಡಿಯೋ ಮಾಡಿ ಹಾಕಿ ಬ್ರೋ, ಯಾಕೆ ಹಂಗೆ ಮಾಡ್ತಿದ್ದೀರಾ ಅಂದರು. ಎಸ್, ನಾನು ತಗೊಂಡೆ ಥಾರ್ 4x4. You shouldn't say that. 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 ನನ್ನ ಫ್ರಾಂಕ್ಸ್ ಕೊಡೋ ದಿನ ಯಾವ ರೇಂಜಿಗೆ ನನಗೆ ಬೇಜಾರಾಗಿತ್ತು ಅಂತ ಒಂದು ವೀಡಿಯೋ ಹಾಕ್ತೀನಿ. ಫಸ್ಟ್ ಆ ವೀಡಿಯೋನ ನೋಡ್ಕೊಂಬನ್ನಿ, ಆಮೇಲೆ ನನ್ನ ಕಾರ್ ಬಗ್ಗೆ ಮಾತಾಡೋಣ. ಡಾರ್ಲಿಂಗ್, ಥ್ಯಾಂಕ್ ಯು. ಇಷ್ಟು ವರ್ಷ ಅಂದರೆ ಹತ್ತತ್ರ 2 ವರ್ಷ ನನ್ನ ಪ್ರೀತಿಯಿಂದ ನೋಡ್ಕೊಂಡು ನಾನೆಲ್ಲ ಹೊಸಪೇಟೆ, ಬೆಂಗಳೂರು ಎಲ್ಲೆಲ್ಲಿ ನಿನ್ನ ಕರ್ಕೊಂಡು ಓಡಾಡಿದ್ದು ನಾವು. ಆಲ್ಮೋಸ್ಟ್ ಅರ್ಧ ಕರ್ನಾಟಕ ನಿನ್ನ ಸುತ್ತಿಸಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ಚು. ತುಂಬ ಮಿಸ್ ಮಾಡ್ಕೊಂತೀನಿ ನಿನ್ನ. ಬಟ್ ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ ಅಷ್ಟೇ. ಬಟ್ ತುಂಬ ಮಿಸ್ ಮಾಡ್ಕೊತೀನಿ ನಿನ್ನ. ಥ್ಯಾಂಕ್ ಯು ಡಾರ್ಲಿಂಗ್. ನೋಡಿ, ನನ್ನ ಪ್ರೀತಿಯ ಫ್ರಾಂಕ್ಸ್ನ ನಾನು ಇವತ್ತು ಮಾರ್ತಾಯಿದ್ದೀನಿ. ತುಂಬ ಬೇಜಾರಾಗ್ತಿದೆ, ಬಟ್ ನೋ ಪ್ರಾಬ್ಲಮ್. ನಾನು ಬೇರೆ ಯಾವುದೋ ಒಂದು ಚಿಕ್ಕ ಕಾರ್ ಇನ್ನೊಂದು ತಗೊತಾ ಇದ್ದೀನಿ. ಸೊ ಹಂಗಾಗಿ ಇದನ್ನು ಮಾರ್ತಾಯಿದ್ದೀನಿ. ನೋ ಪ್ರಾಬ್ಲಮ್. ಬಾಯ್ ಡಾರ್ಲಿಂಗ್, ಟೇಕ್ ಕೇರ್. ಮತ್ತು ನಮ್ಮ ಬಾಸ್ ನೋಡಿ, ಇದೇ ನನ್ನ ಗಾಡಿ ನಂಬರು K04NC4663. ಫಸ್ಟ್ ಟೈಮ್ ತಗೊಂಡಿದ್ದು ಒಂದು ಹೊಸ ಗಾಡಿ, ಶೋರೂಮ್ ಗಾಡಿ. ಮಿಸ್ ಮಾಡ್ಕೊತಾ ಇದ್ದೀನಿ. ಬಾಯ್, ಮಿಸ್ ಯು. ಈ ಕಾರ್ನ ನಾನು ಏಪ್ರಿಲ್ 1ನೇ ತಾರೀಕು ತಗೊಂಡೆ. ಏಪ್ರಿಲ್ 1ನೇ ತಾರೀಕು ತಗೊಂಡಿದ್ದು 1-2ಕ್ಕೆ. ಸೊ ಈ ಕಾರ್ ಬಂದ್ಬಿಟ್ಟು ಹೊಸದೇ, ಬಟ್ ಆದರೆ ನನಗೆ ತುಂಬ ಬೇಕಾಗಿರೋರು. ನಿಮಗೆ ತೋರಿಸ್ತೀನಿ ನೋಡಿ ಇಂಟೀರಿಯರ್. ಯಾಕೆ ಸೆಕೆಂಡ್ಸ್ ಅಂತ ನನಗಿದು ಹೇಳೋಕ್ಕೆ ಇಷ್ಟ ಇಲ್ಲ, ಬಟ್ ಆ್ಯಕ್ಚುಲಿ ಓನರ್ ಪ್ರಕಾರ ಸೆಕೆಂಡೇ, ಬಟ್ ಕಾರ್ ಹೊಸ್ದು. ನನ್ನ ಫ್ರೆಂಡ್ದೆ, ಹೇಳ್ತೀನಿ ಹೆಂಗೆ ತಗೊಂಡೆ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್. ಬನ್ನಿ. ಯಾಕೆ ನಿಮಗೆ ಅವಾಗೆ ಹೊಸ್ದು ಅಂತ ಹೇಳಿದ್ನಲ್ಲ, ಇದೇ ರೀಸನ್ನು. ಇನ್ನೂ ಕವರು ತೆಗ್ದಿಲ್ಲ. ಒಳಗಡೆ ಹೆಂಗೆ ಇಂಟೀರಿಯರ್ ನೋಡ್ಬೋದು ನೀವು, ಫ್ರೆಶ್ ಆಗಿನೂ ಶೋರೂಮ್ ಗಾಡಿ ಇದ್ದಂಗೆ ಇದೆ ನೋಡಿ. ಇಂಟೀರಿಯರ್ ನೋಡ್ಬೋದು ನೀವು, ಕಂಪ್ಲೀಟ್ ಶೋರೂಮ್ದು. ಸೊ ನಾನು ರೀಸೆಂಟಾಗಿ ಆಮ್ರೆಸ್ಟು ಆ ಕಡೆ ಒಂದು ಈ ಕಡೆ ಒಂದು, ಅದು ಆಮ್ರೆಸ್ಟ್ಗಳನ್ನ ಎಲ್ಲನೂ ನಾನೇ ಹಾಕ್ಸಿದೆ. ಆಮೇಲೆ ಯೂಶ್ವಲಿ ಇದು ಈ ಥರ ಆಮ್ರೆಸ್ಟ್ ಕೊಟ್ಟಿರಲ್ಲ, ಟಾಪ್ ಎಂಡ್ಗೂ ಕೊಡಲ್ಲ. ಅದಾದಮೇಲೆ ಈ ಥರ ಒಂದು ಆಟೋಮೆಟಿಕ್ ಕ್ಯಾಮ್ರಾ ಬರುತ್ತೆ. ಸೊ ಗಾಡಿ ಆನ್ ಇರಲಿ ಆಫ್ ಇರಲಿ ಎನಿ ಟೈಮ್ ರೆಕಾರ್ಡ್ ಆಗ್ತಾನೆ ಇರುತ್ತೆ. ಬಟ್ ಗಾಡಿ ಬಂದ್ಬಿಟ್ಟು ಇದು ಆಟೋಮೆಟಿಕ್ಕು 4x4. ಸೊ ನನಗೆ ಆಟೋಮೆಟಿಕ್ ಬೇಕಾಗಿತ್ತು. ಬನ್ನಿ ಡೀಟೇಲ್ಸ್ ಕಂಪ್ಲೀಟಾಗಿ ಹೇಳ್ತೀನಿ. ಗಾಡಿ ಒಂದು ರೌಂಡ್ ಆಲ್ರೆಡಿ ತೋರಿಸ್ತೆ ನಿಮಗೆ. ಸೊ ಬನ್ನಿ ಮಾತಾಡೋಣ ಗಾಡಿ ಬಗ್ಗೆ. ಈ ಗಾಡಿ ಬಂದ್ಬಿಟ್ಟು ಸುನೀಲ್ ಅಂತ ನನಗೆ ತುಂಬ ಗೊತ್ತಿರೋರು. ಸೊ ಅವರು ನನಗೆ ಇದನ್ನು ಗಾಡಿ ಸಜೆಸ್ಟ್ ಮಾಡಿದ್ರು. ರಘು, ಹೊಸ ಗಾಡಿ ಒಂದಿದೆ, ನೀನು ಹೆಂಗಿದ್ರು ಆಡಿ ಕೊಟ್ಟಾದ್ಮೇಲೆ ಆ್ಯಕ್ಚುಲಿ ನೀನು ಥಾರ್ ತಗೋಬೇಕಿತ್ತು, ನೀನು ಯಾಕೆ ಫ್ರಾಂಕ್ಸ್ ತಗೊಂಡೆ ಅಂದರು. ಬಟ್ ನಾನು ಫ್ಯಾಮಿಲಿಗಲ್ವ ಹಂಗೆ ಹೆಂಗೆ ಅಂತ ಹೇಳಿದೆ. ಫ್ರಾಂಕ್ಸ್ ಚೆನ್ನಾಗಿತ್ತು ಅಂತ. ಬಟ್ ಬೇಡ, ಓಡಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಆಡಿ ತಗೋ, ಅದು ಆಟೋಮೆಟಿಕ್ ಇದೆ, ಕಡಿಮೆ ರೇಟಲ್ಲಿದೆ, ದಯವಿಟ್ಟು ತಗೋ ಅಂತ ಹೇಳಿದ್ರು. ಬಟ್ ನನಗೆ ರೇಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ತುಂಬ ಕಡಿಮೆ ರೇಟ್ಗೆ ಹೊಸ ಗಾಡಿ. ಇನ್ನು ನೀವು ನಂಬಲ್ಲಿ ಎಷ್ಟು ಓಡಿದೆ ಗೊತ್ತಾ ಗಾಡಿ? 21,000 ಓಡಿದೆ ಅಷ್ಟೇ, ಬರೀ 21,000. ನಾನು ರೀಸೆಂಟಾಗಿ ಗಾಡಿ ಸರ್ವಿಸ್ ಮಾಡಿಸ್ಬೇಕು ಅಂತ ಹೋದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ಸರ್ವಿಸ್ ಮಾಡೋರು, ಸರ್ ಇನ್ನೂ ಗಾಡಿ 2 ಸರ್ವಿಸ್ ಆಗಿರೋದು ಅಷ್ಟೇ ಶೋರೂಮಿಂದ, ಇನ್ನೂ ಸರ್ವಿಸ್ ಇದೆ, ನೀವು ಆರಾಮಾಗಿ ಓಡಿಸಿ ಅಂತ ಹೇಳಿದ್ರು. ಸೊ ನೋಡಿ, ಹಿಂದ್ಗಡೆ ಕವರ್ ನೋಡ್ತಿರ್ಬೋದು, ಇನ್ನು ಹೊಸ್ತು ಕಂಪ್ಲೀಟ್ ಇದೆ ನೋಡಿ. ಆಟೋಮೆಟಿಕ್ ಗಾಡಿ ನೋಡಿ, ಆಟೋಮೆಟಿಕ್ಕು 4x4. ಸೊ ಆಲ್ರೆಡಿ ತಗೊಂಡು ಹೊಸಪೇಟೆಗೆ ಹೋಗಿ ಬಂದೆ, ಕೆಲಸಗಳಿದ್ವು ಎಲ್ಲ ಮುಗಿಸ್ಕೊಂಡು ಬಂದೆ. ನನಗೆ ತುಂಬಾ ಇಷ್ಟ ಆಯ್ತು ಗಾಡಿ. ಸೊ ಎಷ್ಟಕ್ಕೆ ತಗೊಂಡ್ರಿ ಅಂತ ಕೇಳ್ತೀರಾ ನೀವು. ಎಸ್, ಅಫ್ಕೋರ್ಸ್ ನಾನು ರೇಟು ಕಂಪ್ಲೀಟಾಗಿ ರಿವೀಲ್ ಮಾಡ್ತೀನಿ. ನನಗೆ ಸುಮ್ಮನೆ ಈಗ ನಾನು ಇದನ್ನು ಶೋರೂಮಿಂದ ತಗೊಂಡಿನಿ ಅಂತ ನಿಮಗೆ ಸುಳ್ಳು ಹೇಳ್ಬೋದಿತ್ತು, ಬಟ್ ನನಗೆ ಆ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ಏನು ಹೇಳಿರ್ತೀವೋ ಅದು ನಿಜವಾಗಿ ನಿಮ್ಮ ಹತ್ರ ನಿಜ ಹೇಳ್ಕೋಬೇಕು. ಯಾಕಂದರೆ ಇವತ್ತು ನಾನು ಏನೇ ಕಾರ್ ತಗೊಂಡಿರ್ಬೋದು, ಬಿಕಾಸ್ ಆಫ್ ಇವತ್ತು ಯಾರು ನೋಡ್ತಿರೋ ಆಡಿಯನ್ಸು ಎಲ್ಲ ನಿಮ್ಮಿಂದಾನೆ. ಓಕೆನಾ? ನನ್ನ ಡೇ 1ಇಂದ ಯಾರು ಫಾಲೋ ಮಾಡ್ಕೊಂಬಂದಿದ್ರೆ ಅವರಿಂದನೇ ನಾನು ಈ ಒಂದು ಗಾಡಿನ ತೊಗೊಂಡಿರೋದು. ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಈ ಒಂದು ಗಾಡಿಗೆ ಮೂಲ ಕಾರಣಕರ್ತರು ಯಾರಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರು ಮತ್ತು ನನ್ನ 2016, 17, 18, 19, 20, 21, 22, 23, 24, 25 ಇಲ್ಲಿವರೆಗೂ ಫಾಲೋ ಮಾಡ್ತೀರಾ ಅಂತ ನನ್ನ ಎಲ್ಲ ಪ್ರೀತಿಯ ನನ್ನ ಫಾಲೋವರ್ಸ್ಗೆ ನಾನು ಹೇಳಲೇಬೇಕು ಈ ವಿಷಯ. ಸೊ ಈ ಗಾಡಿನ ನಾನು ತೊಗೊಂಡಿದ್ದ ಪ್ರೈಸ್ ಬಂದ್ಬಿಟ್ಟು 2023 ಕೊನೆ ಅಂದರೆ 2024 ಇದೆ ಲೆಕ್ಕ.
ಸೊ 24 ಮಾಡಲು ಗಾಡಿ, 24 ರಿಜಿಸ್ಟ್ರೇಷನ್ನು. ನಿಮಗೆ ನಾನು ತೊಗೊಂಡಿದ್ದು ಎಕ್ಸಾಕ್ಟ್ಲಿ 15,50,000 ರೂಪಾಯಿ. ಎಲ್ರಿಗೂ ಶಾಕ್ ಆಗ್ಬೋದು, ಇದು ಯಾಕೆ ಇಷ್ಟು ಕಡಿಮೆ ರೇಟ್ ಕೊಟ್ಟರು ಅಂತ. ಆ್ಯಕ್ಚುಲಿ ಇದು ನಂಗೆ ತುಂಬ ಗೊತ್ತಿರೋರಾಗಿರೋದ್ರಿಂದ ಇದು ಮಾರ್ಕೆಟಲ್ಲಿ ಒಂದು 17-18 ಲಕ್ಷ ಇದ್ರೂ 15,50,000 ರೂಪಾಯಿಗೆ ನನಗೆ ಈ ಗಾಡಿ ಸಿಕ್ತು. 15,50,000 ರೂಪಾಯಿಗೆ ನಾನು 12,50,000 ರೂಪಾಯಿ ಲೋನ್ ಮಾಡಿಸ್ದೆ. ಅದ್ರದ್ದು EMI ಎವ್ರಿ ಮಂತು ಕಟ್ಟೋ ಥರ ಆಯಿತು. 12.5 ಲಕ್ಷ ಅದನ್ನು ನಿಮಗೆ ಸೈಡಿಗೂ ಇದರಲ್ಲಿ ಹಾಕಿರ್ತೀನಿ ನೋಡಿ ಎಡಿಟಿಂಗಲ್ಲಿ. 12 ಲಕ್ಷ ಡೌನ್ ಪೇಮೆಂಟು ನನಗೆ, 12.5 ಲಕ್ಷ ಲೋನ್ ಆಯಿತು. 3 ಲಕ್ಷ ರೂಪಾಯಿ ನನ್ನ ಕೈಯಿಂದ ಕಟ್ಟಿ 3 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದೆ. ಟೋಟಲ್ 15.5 ಲಕ್ಷ ಈ ಗಾಡಿ ನನಗೆ ಸಿಕ್ತು. ಸೊ ತುಂಬ ವರ್ತು. ಇಮೇನ್ ನಾನು ಶೋರೂಮಲ್ಲಿ ಒಂದು ಸರಿ ಚೆಕಪ್ ಮಾಡ್ಸೋಕೆ ಹೋದಾಗ ಹೇಳಿದ್ರು, ಸರ್ ಏನು ಸರ್ ಇದು ಗಾಡಿ ಓಡೇ ಇಲ್ಲ, ಅಷ್ಟು ಚೆನ್ನಾಗಿದೆ, ಟಾಪ್ ಎಂಡ್ ಬೇರೆ, ಅಂದರೆ ಇದು ಕಂಪ್ಲೀಟ್ ಟಾಪ್ ಎಂಡ್. ಇದು ಇವಾಗ ಶೋರೂಮ್ ಗಾಡಿ ಬಂದ್ಬಿಟ್ಟು 21 ಲಕ್ಷ ಚಿಲ್ಲರೆ ಇದೆ. ಸೊ ನನಗೆ ಹತ್ತತ್ರ 6.5 ಲಕ್ಷ 7 ಲಕ್ಷ ನಿಯರ್ಲಿ 6.5 ಲಕ್ಷ ರೂಪಾಯಿ ಕಡಿಮೆಗೆ ಸಿಕ್ತು. ಒಂದು ವರ್ಷದ ಗಾಡಿ ಯಾಕೆ ಬಿಡ್ಬೇಕು, ಓಡಿಸು ಇಲ್ಲ ಇನ್ನೇನು ಅನ್ನಲ್ಲ. ಅದಕ್ಕೆ ನಂಗೆ ಖುಷಿಯಾಗಿ ತಗೊಂಡೆ. ಸೊ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಶೇರ್ ಮಾಡಿದೆ. ಆಮೇಲೆ ಫ್ರಾಂಕ್ಸ್ ಏನಾಯಿತು ಅಂತ ಕೇಳಿದ್ರಿ. ಫ್ರಾಂಕ್ಸ್ನೂ ಅಷ್ಟೇ, ನಾನು ಏನು ಹೇಳಿದ್ನಲ್ಲ ಇವಾಗ ಸುನೀಲ್ ಅಂತಿದ್ದಾರಲ್ಲ ಅವ್ರಿಗೆ ಆ ಗಾಡಿನ ಕೊಟ್ಟೆ. ನಾನು ಆ ಗಾಡಿ ಸೆಲ್ ಮಾಡಿದ್ದು ಬಂದ್ಬಿಟ್ಟು 7.5 ಲಕ್ಷಕ್ಕೆ ಅದು ನನಗೆ ಹೋಯ್ತು. ಯಾಕಂದರೆ ಸ್ಪಿನ್ನಿಲಿ ಬಂದು ಇನ್ಸ್ಪೆಕ್ಷನ್ ಮಾಡೋದ್ರು, ಅವ್ರು 6 ಲಕ್ಷ 6.25 ಲಕ್ಷ ಹೇಳಿದ್ರು, ಇನ್ನೊಬ್ರು ಯಾರೋ 7 ಲಕ್ಷ ಹೇಳಿದ್ರು, ಇನ್ನೊಬ್ರು ಅಷ್ಟು ಕಡಿಮೆ ಕೇಳಿದ್ರು. ಸೊ ಅದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಓವರಾಲ್ ನನಗೆ ನನ್ನ ಗಾಡಿ ಬಂದ್ಬಿಟ್ಟು 7.5 ಲಕ್ಷಕ್ಕೆ ಹೋಯ್ತು. ಸೊ 7.5 ಲಕ್ಷಕ್ಕೆ ಹೋದರೆ ಅದ್ರದ್ದು ಲೋನ್ ಇನ್ನೂ 6,35,000 ಇತ್ತು. ಆಮೇಲೆ ಅದು GST 5% GST ಅದು ಇದು ಎಲ್ಲ ಸೇರಿ ನಿಯರ್ಲಿ ಒಂದು 6.25 ಲಕ್ಷ ಆಯಿತು. ನನ್ನ ಕೈಗೆ ಸಿಕ್ಕಿದ್ದು 1.25 ಲಕ್ಷ ಸಿಕ್ಕಿದ್ದು. 1.25 ಲಕ್ಷಕ್ಕೆ ನಾನು 3 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ನಲ್ಲ, ಆ 3 ಲಕ್ಷಕ್ಕೆ 1.25 ಲಕ್ಷ ಜಮಾ ಮಾಡ್ಕೊಂಡೆ. ಬಟ್ ಓಕೆ, ನಾನು ಐ ಆಮ್ ವೆರಿ ಹ್ಯಾಪಿ. ನನಗೆ ಇದ್ದಿದ್ರಲ್ಲಿ ನನಗೆ ಈ ಗಾಡಿ ಸಿಕ್ಕಿರೋ ತುಂಬಾ ಖುಷಿ ನನಗೆ. ಸೊ ಈ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು. ಸೊ ಗಾಡಿನ ನೋಡ್ಬೋದು ನೀವು, ಒಂದ್ಸರಿ ಎಲ್ಲ ತೋರಿಸ್ಬಿಡ್ತೀನಿ. ಇದು ಇಂಟೀರಿಯರು. ಸೊ ಇಂಟೀರಿಯರ್ ನೋಡ್ಬೋದೆಲ್ಲ ಎಕ್ಸ್ಟ್ರೀಮ್ ಫೈನ್ ಆಗಿದೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇಂಟೀರಿಯರ್. ಸೊ ಸ್ಟೇರಿಂಗು, ಆಮೇಲೆ ಇದು, ಆಮೇಲೆ ಆಮ್ರೆಸ್ಟ್. ಇದು ರೀಸೆಂಟಾಗಿ ಹಾಕ್ಸಿದ್ದು ಆಮ್ರೆಸ್ಟು. ಇದು 3,000 ಶೋರೂಮಲ್ಲೇ ಹಾಕ್ಸಿದ್ದನ್ನ, ಎಲ್ಲ ಆಚೆ ಕಡೆ ಹಾಕ್ಸಿಲ್ಲ. ಆಮೇಲೆ ಹಿಂದ್ಗಡೆ ನೋಡಿರ್ಬೋದು ನೀವು, ಈ ಆಮ್ರೆಸ್ಟು. ಸೊ ಈ ಆಮ್ರೆಸ್ಟಲ್ಲಿ ಏನಪ್ಪ ಅಂದರೆ ವಿತ್ USB ಚಾರ್ಜಿಂಗ್ ಮಾಡ್ಬೋದು ನೀವು ನಿಮ್ಮ ಇದನ್ನು ಫೋನ್ನ. ಆಮೇಲೆ ಒಂದು ಮೊಬೈಲ್ ಹೋಲ್ಡರ್ ಇದೆ, ಜೊತೆಗೆ ವಾಟರ್ ಬಾಟ್ಲ್ ಇಟ್ಕೊಳ್ಳೋಕ್ಕೂ ಇದೆ. ಹಿಂದ್ಗಡೆನೂ ತುಂಬ ಚೆನ್ನಾಗಿದೆ, ನೈಸ್, ವೆರಿ ನೈಸ್. ಹಿಂದ್ಗಡೆ ರೀಸೆಂಟಾಗಿ ಒಂದು ಮ್ಯಾಟ್ ಹಾಕ್ಸಿದೆ. ಸೊ ಎ ಸಿ ಮಾತ್ರ ಈ ಗಾಡೀಲಿ ಎಕ್ಸ್ಟ್ರೀಮ್ ಕಂಫರ್ಟ್ AC, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಾಡಿನ. ಸೊ ನಾನು ರೀಸೆಂಟಾಗಿ ಮುಂದೆ ಟಗರು ಅಂತ ಬರೆಸ್ದೆ. ಇದು ಶಿವಂದಿತ್ತು, ಕಿತ್ಬಿಟ್ಟೆ, ನೀಟಾಗಿ ಹಾಕ್ತೀನಿ. ಒಂದು ಒಳ್ಳೆ ನನ್ನ ಹತ್ರ ನನ್ನ ಹಳೆ ಶಿವ ಇದ್ದಾನೆ, ನನ್ನ ಹಳೆ ಶಿವನೇ ಹಾಕ್ತೀನಿ. ಸೊ ಮುಂದೆ ಟಗರು ಅಂತ ಹಾಕ್ಸಿದೆ. ನಂಗೆ ಇಷ್ಟ ಇದು ನೋಡಿ. ಇದು ಓವರ್ ಆಲ್ ಗಾಡಿ ಲುಕ್ಕು ಇನ್ನೂ ಇನ್ನು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಇನ್ನು ಹೊಸ್ತು. ಟೈರು ಇನ್ನೂ ಎಷ್ಟು ಆಲ್ಮೋಸ್ಟ್ ಇನ್ನೊಂದು 90% ಟೈರು ಹಂಗೆ ಓಡಿಸ್ಬೋದು, ಅಷ್ಟು ಚೆನ್ನಾಗಿದೆ. 20,000 ಓಡಿದೆ ಗಾಡಿ ಅಂದರೆ ನೋಡಿ. ಹಿಂದ್ಗಡೆ ಅಪ್ಪು ಬಾಸ್ನ ಹಾಕ್ಸಿದೆ. ನನಗೆ ಗೊತ್ತಲ್ಲ, ಫಸ್ಟ್ ಗಾಡಿ ತಗೊಂಡ ತಕ್ಷಣ ಫಸ್ಟ್ ಹಾಕ್ಸೋದು ಯಾವಾಗಲೂ ಇದನ್ನೇ. ನಂದು ಫ್ರಾಂಕ್ಸಿಗಿದ್ದು, ಆಡಿಗಿದ್ದು ಇದೆ, ಮುಂಚೆ ಬೀಟಿಗಿದ್ದು ಇದೆ, ಶಿಫ್ಟ್, ಅದು ಎಲ್ಲದಕ್ಕೂ ನಾನು ಅಪ್ಪು ಸಾರ್ದು ಇದನ್ನು ಹಾಕ್ಸ್ತೀನಿ ನೋಡಿ. ಆಟೋಮ್ಯಾಟಿಕ್ ಒಳಗಡೆ, ಹಿಂದ್ಗಡೆ ಡಿಕ್ಕಿಲಿ ಇದು ರೀಸೆಂಟಾಗಿ 70 ಮ್ಯಾಟ್ ಇದನ್ನು ಹಿಂದ್ಗಡೆ ಹಾಕ್ಸ್ಬೇಕು, ಇನ್ನೂ ಹಾಕ್ಸಿಲ್ಲ ಇದನ್ನು. ಈ ಹಿಂದ್ಗಡೆ ಬ್ರೇಕ್ ಲ್ಯಾಂಪ್ಗಳು ಬರ್ತಾವಲ್ಲ, ಈ ಬ್ರೇಕ್ ಲ್ಯಾಂಪ್ನ ರೀಸೆಂಟಾಗಿ ಚೇಂಜ್ ಮಾಡಿದೆ. ಇದೇನು ಗೊತ್ತಾ, ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ. ಯೂಶ್ವಲಿ ಲಾಕ್ ಮಾಡಿದ್ರೆ ಇಲ್ಲಿ ನೋಡಿ ಲೈಟ್ ಬರುತ್ತೆ ನೋಡಿ, ಲೈಟ್ ಬಂತ ನೋಡಿ, ಈ ಥರ ಲೈಟ್ ಬರುತ್ತೆ, ಅದಕ್ಕೋಸ್ಕರ ಹಾಕ್ಸಿದ್ದು. ಫುಲ್ಲು ಫ್ರೆಶ್ ಆಗಿ ಇನ್ನೂ ಹೊಸ್ತು ಶೋರೂಮ್ದಿದ್ದಂಗೆ ಇದೆ. ನಾನು ಹೇಳ್ಬೋದಿತ್ತು ಶೋರೂಮ್ದು ನೋಡಿ, ಟಗರು ಅಂತ ಹಾಕ್ಸಿದೆ. ಗಾಡಿ ಲುಕ್ ಹಿಂಗೆ ಕಾಣಿಸುತ್ತೆ, ಓವರ್ ಆಲ್ ಹಿಂಗೆ ಕಾಣಿಸುತ್ತೆ, ನೋಡಿದ್ರಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇಷ್ಟು ವರ್ಷದಿಂದ ಇದೆ. ಸೊ ಇನ್ನು ಮುಂದೆನೂ ಅದೇ ಥರ ಇರಲಿ. ಸೊ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಾನು ಒಂದು ಸ್ವಲ್ಪ ಬ್ಯುಸಿ, ಸೊ ಹಂಗಾಗಿ ವೀಡಿಯೋಸ್ಗಳು ಮಾಡ್ತಿಲ್ಲ ಇತ್ತೀಚೆಗೆ. ಕೆಲಸದ ಬ್ಯುಸಿ ಆಗಿರೋದ್ರಿಂದ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಸೊ ಯುಕ್ತಾ, ಸುಷ್ಮಿತಾ, ಪಿಂಕಿ ಎಲ್ಲರೂ ವೀಡಿಯೋ ಮಾಡ್ತಿದ್ದಾರೆ. ಸೊ ನಿಮ್ಮ ಸಪೋರ್ಟ್, ಪ್ರೀತಿ, ಬೆಂಬಲ ಯಾವಾಗಲೂ ಹಿಂಗೆ ಇರಲಿ. ಸೊ ಎಲ್ಲರೂ ಬ್ಲೆಸ್ ಮಾಡಿ ಹೊಸ ಕಾರ್ಗೆ. ಥ್ಯಾಂಕ್ ಯು.